ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ಆ್ಯಕ್ಚುಲಿ ನನ್ನ ಫಸ್ಟ್ ವೀಡಿಯೋಗೇನೆ ಆ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಆ ಥರ ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನೊಂದೇನು ಹೇಳಿ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಆ್ಯಕ್ಚುಲಿ RCB ಮ್ಯಾಚ್ ಇದೆ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಬುದ್ಧಿ ಬಂದಾಗಿಂದ ನಾನು RCB ಫ್ಯಾನು. ಗೆಲ್ಲುತ್ತೆ ಈ ಸತಿ. ಈ ಸಲ ಅಂತೂ ಪಕ್ಕಾ ನಮ್ಮದೇ ಕಪ್ಪು, ಈ ಸತಿ ಟ್ರೋಫಿ ನಮ್ಮದೇ. ಅದಂತೂ ನಾನು ತುಂಬ ಆ್ಯಕ್ಚುಲಿ ಏನಾದರೂ ತಪ್ಪಿ ಏನಾದ್ರು RCB ಗೆತ್ತು ಅಂತಂದರೆ ಎಲ್ಲರೂ ಮಾಡ್ತಿದ್ದಾರೆ. ನಾನು ಅಜ್ಜನಿಗೆ ಊಟ ಹಾಕ್ತೀನಿ, ಇಜ್ಜನಿಗೆ ಊಟ ಹಾಕ್ತೀನಿ ಅಂತ ದೇವಸ್ಥಾನಗಳಿಗಂತೆ ಅಲ್ಲಂತೆ ಮಹಾ ಕುಂಭಮೇಳಕ್ಕೆಲ್ಲ ಹೋಗಿ ಟಿ ಶರ್ಟ್ನೆಲ್ಲ ತಗೊಂಡೋಗಿ ನೀರಲ್ಲೆಲ್ಲ ಎದ್ದು ಎಷ್ಟು ಜನ ಹಿಂಗೆ ಟಯರ್ಡ್ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಅದರಲ್ಲಿ ಹೇಳ್ಕೊಳಕ್ಕಾಗಲ್ಲ. ಅದರಲ್ಲಿ ನಾನು ಒಬ್ಬ. ಅಂತೂ RCB ಫ್ಯಾನ್ ಆಗೋಕ್ಕಂತೂ ಅದು ಒಂದು ಪುಣ್ಯನೇ ಮಾಡಿರಬೇಕು ಬಿಡ್ರಿ, ಬೇರೆ ಯಾರ ಕೈಯಲ್ಲೂ ಸಾಧ್ಯನೇ ಇಲ್ಲ. ಅದು ಈ ಥರ 18 ವರ್ಷದಿಂದ ಒಂದ್ಸತಿನ ಕಪ್ ಹೊಡೆದಿಲ್ಲ ಅಂತಂದ್ರೆ ನಮ್ಗೆ ಹೋಪ್ ಮಾತ್ರ ಬಿಟ್ಟಿಲ್ಲ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ಮಾತ್ರ. ಆ್ಯಕ್ಚುಲಿ ಮ್ಯಾಚ್ ನೋಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ. ನಿಮಗೂ ನೀವು ನಮ್ಮ ಜೊತೆ ಬಂದು ಮ್ಯಾಚ್ ನೋಡಿ. ಇವತ್ತು ಆ್ಯಕ್ಚುಲಿ ಗೆಲ್ಲೋ ತುಂಬ ಚಾನ್ಸಸ್ ಇದೆ, ಪಕ್ಕ ತುಂಬ ಚಾನ್ಸಸ್ ಏನು, ಗೆಲ್ತೀವಿ. ಈ ಸತಿ ಕಪ್ಪು ನಮ್ಮದೇ. ಅದು ತಪ್ಪಿನ ಕಪ್ಪು ಗೆದ್ದು ಆಯಿತು ಅಂತಂದರೆ ಕೂಡ ಎಲ್ಲರೂ ಹೇಳಿದಂಗೆ ನಾನು ಒಂದು ಮಾಡ್ತೀನಿ. ನನ್ನ ಕೈಯಲ್ಲಾದಷ್ಟು, ನಂಗೆ ಶಕ್ತಿಗೆ ಬಂದಷ್ಟು ನಾನು ಒಂದು ಮಾಡ್ತೀನಿ. ನಾನು ಅಂದ್ಕೊಂಡಿರೋದೇನಪ್ಪ ಅಂತಂದರೆ, ಎಲ್ಲರೂ ಅವ್ರಿವ್ರಿಗೆಲ್ಲ ಮನುಷ್ಯರಿಗಾದ್ರೆ ಎಲ್ಲ ಊಟ ಹಾಕ್ತಾರೆ. ನಾನು ಒಂದಿನ ಒಂದಷ್ಟು ಸ್ಟ್ರೀಟ್ ಡಾಗ್ಸ್ಗಳಿಗೆ ನಾನು ಊಟ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. RCB ಗೆತ್ತು ಅಂತಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಟ್ರೀಟ್ ಡಾಗ್ಸ್ಗೆ ಪಕ್ಕ ಹಾಕ್ತೀನಿ. ಇದಂತೂ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನಂತೂ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಫಸ್ಟ್ ವೀಡಿಯೋದಲ್ಲಿ. ಇನ್ನೂ ತುಂಬ ವೀಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಲೈಕು, ಶೇರು, ಕಮೆಂಟು ಎಲ್ಲ ಮಾಡಿ ನನ್ನ ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್. RCB ವಿನ್ ಆಯ್ತು. ನನಗಂತೂ ಖುಷಿ ತಡ್ಕೊಳಕತ್ತಾ ಇಲ್ಲ. ಅಂತೂ ಇಂತೂ ಫುಲ್ಲು ಯಾವ ರೇಂಜ್ ಬೆಂಗಳೂರಂತೂ ಹಬ್ಬ ಮಾಡ್ತಾರಂತ ಇವತ್ತು. ಆ ರೇಂಜ್ ಅಲ್ಲ ಅಂತೂ ಇಂತೂ 18 ವರ್ಷದ ಕನಸು ನೆನ್ಸಾಗಿದೆ ನಮಗ್ ಮಾತ್ರ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನಾನು ಹೇಳಿರೋ ಮಾತನ್ನ ಏನಂತ, ಬೀದಿ ನಾಯಿಗಳಿಗೆ ಊಟ ಹಾಕ್ತೀನಿ ಅಂತ 100% ಅದನ್ನ ಮಾಡೇ ಮಾಡ್ತೀನಿ. ನನ್ನ ಕಡೆಯಿಂದ ನಾನು ತುಂಬಾ ಏನೋ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿದ್ದೆ, ಆಗಿದೆ. ಒಟ್ಟಿನಲ್ಲಿ ಕಪ್ ಎತ್ತಿದ್ದಾರೆ. ನಾವು ನಮ್ಮ ಕರ್ತವ್ಯ ಮಾಡೇ ಮಾಡ್ತೀವಿ. ನಾಳೆ ಒಂದಿನ ಬೆಂಗಳೂರು ನಮ್ದು